ನಮಸ್ಕಾರ ಎಲ್ರಿಗೂ. ನಾನು ವಿಶ್ವಾಸ್ ಕೃಷ್ಣ ಅಂತ ಹೇಳಿ ವಯಲಿನಿಸ್ಟ್, ಸ್ವರಾಲಯ ಸಾಧನಾ ಫೌಂಡೇಶನ್ ಮತ್ತು ಕಲಾಶಾಲೆ ಸಂಸ್ಥೆ ವತಿಯಿಂದ ನಿಮ್ಮೆದುರು ಬಂದಿದ್ದೇವೆ. ಜನವರಿ 14ನೇ ತಾರೀಕು ಮುಂದೆ ಮಂಗಳವಾರ, ಬರ್ತಾ ಇರುವ ಮಂಗಳವಾರ ಟೌನ್ ಹಾಲ್ನಲ್ಲಿ ಸ್ವರ ಸಂಕ್ರಾಂತಿ ಉತ್ಸವ ಅಂತ ಹೇಳಿ ಒಂದು ಭಾಳ ವಿಶಿಷ್ಟವಾದ ಸಂಗೀತ ಕಾರ್ಯಕ್ರಮ ಒಂದು ಆಯೋಜನೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಬರುವ ಮಕರ ಸಂಕ್ರಾಂತಿ ದಿವಸ ಈ ಸಂಕ್ರಾಂತಿಯನ್ನು ಸಂಗೀತದ ಮೂಲಕ ಹೇಗೆ ನಾವು ಆಚರಣೆ ಮಾಡ್ಬೋದು ಅನ್ನೋ ಒಂದು ವಿಶೇಷ ಕಲ್ಪನೆಯೊಂದಿಗೆ ಸ್ವರ ಸಂಕ್ರಾಂತಿ ಉತ್ಸವ ಅಂತ ಕಳೆದ 3 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ. ಈ ಬಾರಿ 14ನೇ ತಾರೀಕಿಗೆ ಸಾಯಂಕಾಲ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರಲ್ಲಿ ಭಾಳ ವಿಶೇಷವಾಗಿ ಅಂತ ಹೇಳಿದರೆ ರಂಜನಿ ಗಾಯತ್ರಿ ಅಂತ ಹೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಇವತ್ತಿನ ನಂಬರ್ 1 ಮೇರು ಕಲಾವಿದರು ಚೆನ್ನೈಯಿಂದ ಅವರು ಬರ್ತಾ ಇದ್ದಾರೆ. ಅವರ ಕಾರ್ಯಕ್ರಮ ಇದೆ. ರಸ ಬೈ ರಾಗ ಅಂತ ಹೇಳಿ ವಿಶೇಷ ಒಂದು ಥೀಮ್ಯಾಟಿಕ್ ಪ್ರೆಸೆಂಟೇಷನ್, ಕ್ಲಾಸಿಕಲ್ ಮ್ಯೂಸಿಕ್ನ ಪ್ರೆಸೆಂಟೇಷನ್ ಫಸ್ಟ್ ಟೈಮ್ ಮಂಗಳೂರಿನಲ್ಲಿ ಆಗ್ತಾ ಇದೆ. ಕರ್ನಾಟಕದಲ್ಲಿ 2ನೇ ಬಾರಿಗೆ ನಡೆಯುವ ಕಾರ್ಯಕ್ರಮ ಇದು. ಬೆಂಗಳೂರಲ್ಲಿ ಒಂದು ಸರ್ತಿ ಆಗಿದೆ, ಇದು ಸೆಕೆಂಡ್ ಕಾರ್ಯಕ್ರಮ ಮಂಗಳೂರಿನಲ್ಲಿ. ವರ್ಲ್ಡ್ ವೈಡ್ ಪ್ರದರ್ಶನಗೊಂಡು ಯಶಸ್ವಿಯಾಗಿ ಪ್ರದರ್ಶನಗೊಂಡಿರುವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಡೀಟೇಲ್ಸನ್ನು ನಿಮಗೆ ಕೊಟ್ಟಿರುವ ಪೇಪರ್ನಲ್ಲಿ ಹಾಕಿದ್ದೇವೆ. ಒಂದು 3 ರೀತಿಯ ವಿಶೇಷವಾದ ಕಾರ್ಯಕ್ರಮಗಳು ಈ ಸ್ವರ ಸಂಕ್ರಾಂತಿ ಉತ್ಸವದ ಒಳಗಡೆ ಒಳಗೊಂಡಿವೆ. ಮೊದಲನೇದೇನೆಂದರೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ಸುಮಾರು 60ರಿಂದ 70 ವೈಲಿನಿಸ್ಟ್, ಚಿಕ್ಕ ಮಕ್ಕಳು ಇದ್ದಾರೆ, ದೊಡ್ಡವರಿದ್ದಾರೆ, ಅವರೊಂದು ವೈಲಿನ್ ಎನ್ಸೆಂಬಲ್ ನಡೀಲಿಕ್ಕಿದೆ. ಆಮೇಲೆ 3:30ಯಿಂದ 4:15ವರೆಗೆ ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಗೀತ ಬೆಳವಣಿಗೆಗೆ ಸಹಕಾರ ನೀಡಿರುವಂತಹ ಪರಿಶ್ರಮವನ್ನು ವಹಿಸಿರುವಂತಹ ಒಂದು 4 ಜನ ಕಲಾವಿದರಿಗೆ ಸ್ವರ ಸಾಧನಾ ಪ್ರಶಸ್ತಿ ಅಂತೇಳಿ ನಾವು ಕೊಡ್ತಾ ಇದ್ದೇವೆ. ಅವರಲ್ಲಿ ಒಬ್ಬರು ವಿದ್ವಾನ್ ರವಿಕುಮಾರ್ ಕುಂಜೂರು ಅಂತೇಳಿ ಮೃದಂಗಿಸ್ಟ್, ಅವರು ಆಕಾಶವಾಣಿಯಲ್ಲಿ ನಿಲಯ ಕಲಾವಿದರಾಗಿದ್ದವರು, ಬಹಳಷ್ಟು ಶಿಷ್ಯವೃಂದವನ್ನು ರೆಡಿ ಮಾಡಿದ್ದಾರೆ ಮಂಗಳೂರಿನಲ್ಲಿ. 2ನೇದಾಗಿ ಶಾರದಾ ಮಣಿಶೇಖರ್ ಅಂತ ಹೇಳಿ ಸನಾತನ ನಾಟ್ಯಾಲಯ ಎಂಬ ಸಂಸ್ಥೆಯನ್ನು ನಡೆಸ್ತಾ ಸಾವಿರಾರು ಮಕ್ಕಳಿಗೆ ಡ್ಯಾನ್ಸ್ನಲ್ಲಿ ತರಬೇತಿಯನ್ನು ನೀಡಿರುವಂತಹ ಬಹಳ ವಿಶೇಷ ಕಲಾವಿದೆ ಅವರನ್ನು. ಅದೇ ರೀತಿ ಶೃಂಗೇರಿಯಿಂದ ನೈಭಿ ಪ್ರಭಾಕರ್ ಮತ್ತು ಸಾವಿತ್ರಿ ಪ್ರಭಾಕರ್ ಅಂತ ದಂಪತಿಗಳಿಗೆ ಒಟ್ಟಿಗೆಯಾಗಿ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಶೃಂಗೇರಿ ಭಾಗದಲ್ಲಿ ಪ್ಲಸ್ ದಕ್ಷಿಣ ಕನ್ನಡದಲ್ಲಿ ಕೂಡ, ಇಲ್ಲಿ ನಮ್ಮ ಊರಿನಲ್ಲಿ ಕೂಡ ಸಂಗೀತ ಬೆಳಿಲಿಕ್ಕೆ ಕಳೆದ 25 ವರ್ಷಗಳಿಂದ ಸತತ ಪ್ರಯತ್ನ ಪಟ್ಟಿರುವಂಥ ಭಾಳ ವಿಶೇಷ ಗುರುಗಳು ಅವರು. ಈ 3 ರೀತಿಯ ಅವಾರ್ಡನ್ನು ನಾವು ಆ ದಿವಸ ಪ್ರೆಸೆಂಟ್ ಮಾಡಲಿಕ್ಕಿದ್ದೇವೆ. ಮತ್ತು ಸಾಯಂಕಾಲ 5 ಗಂಟೆಯಿಂದ 8 ಗಂಟೆ 8:30ವರೆಗೆ ರಂಜನಿ ಗಾಯತ್ರಿ ಅವರ ರಸ ಬೈ ರಾಗ, ಅದಕ್ಕೆ ಪಕ್ಕವಾದ್ಯದಲ್ಲಿ ವಿದ್ವಾನ್ ವಿಠಲ್ ರಂಗನ್ ವೈಲಿನ್ನಲ್ಲಿ, ಹಾಗೆ ಮೃದಂಗದಲ್ಲಿ ಸಾಯಿ ಗಿರಿಧರ್ ಅಂತೇಳಿ ಚೆನ್ನೈಯಿಂದ, ಘಟನಲ್ಲಿ ಎಸ್ ಕೃಷ್ಣ ಅಂತೇಳಿ ಚೆನ್ನೈಯಿಂದ ಬರ್ತಾ ಇದ್ದಾರೆ. ಸೊ ಇದು ಕಾರ್ಯಕ್ರಮದ ಜಸ್ಟ್ ರೂಪರೇಷೆಗಳು ಈ ರೀತಿ ಇದೆ ಅಂತ. ಸಮಾರಂಭದ ಉದ್ಘಾಟನೆಯನ್ನು ಮಾಡಲಿಕ್ಕೆ ದುರುದುಂಡೀಶ್ವರ ಮಠದ ಜಗದ್ಗುರುಗಳು ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅದರ ಜೊತೆಗೆ ಬಾಳೆಕುದ್ರು ಮಠದ ಈಗಷ್ಟೇ ಸನ್ಯಾಸ ಸ್ವೀಕಾರ ಮಾಡಿ ಜಗದ್ಗುರುಗಳಾಗಿರುವಂತಹ ಶ್ರೀ ವಾಸುದೇವ ಸದಾಶಿವ ಆಶ್ರಮ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಡಾಕ್ಟರ್ ಎಂ ಮೋಹನ್ ಆಳ್ವರು, ಹಾಗೆ ವೇದವ್ಯಾಸ ಕಾಮತರು ಶಾಸಕರು, ಆಮೇಲೆ ವಿದ್ವಾನ್ ವಿಠಲ್ ರಾಮಮೂರ್ತಿ, ಸ್ವರರತ್ನ ವಿಠಲ್ ರಾಮಮೂರ್ತಿ ಅಂತೇಳಿ ಚೆನ್ನೈಯಿಂದ ವೈಲಿನಿಸ್ಟ್, ಇವರು ಇರ್ತಾರೆ. ಇವರ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮ, ಉದ್ಘಾಟನೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಸುಮಾರು 60ರಿಂದ 70 ಮಕ್ಕಳು ಇರ್ತಾರೆ ಸರ್. ಮಂಗಳೂರಿನಲ್ಲಿ ಈ ಥರದ ಒಂದು ವೈಲಿನ್ ಎನ್ಸೆಂಬಲ್ ಭಾಳ ವಿಶೇಷ. ಇಷ್ಟು ಮಕ್ಕಳು ಏಕಕಾಲದಲ್ಲಿ ವೈಲಿನ್, ವೋಕಲ್, ಮೃದಂಗ ಎಲ್ಲ ಇಟ್ಟುಕೊಂಡು ನುಡಿಸುವಂಥ ಒಂದು ಅಪೂರ್ವವಾದ ಕಾರ್ಯಕ್ರಮ ಇಲ್ಲಿವರೆಗೆ ನಡೀಲಿಲ್ಲ. ತುಂಬ ಆಸಕ್ತಿ ಇದೆ. ನಮ್ಮಲ್ಲೇ ಸುಮಾರು ಒಂದು 100-120 ಮಕ್ಕಳು ವೈಲಿನ್ ಅಭ್ಯಾಸ ಮಾಡ್ತಾರೆ ನಮ್ಮ ಕಲಾಶಾಲೆ ಸಂಸ್ಥೆಯಲ್ಲಿ. ಕಳೆದ 8 ವರ್ಷಗಳಿಂದ ತರಗತಿಗಳು, ಈಗ ಸಂಗೀತ, ವೈಲಿನ್, ಆಮೇಲೆ ಮೃದಂಗ, ಚಿತ್ರಕಲೆ, ಈ ಇಷ್ಟು 4 ವಿಭಾಗಗಳಲ್ಲಿ ನಾವು ತರಗತಿಗಳನ್ನು ಮಾಡ್ತೇವೆ. ಆಮೇಲೆ ಈ ಸ್ವರ ಸಂಕ್ರಾಂತಿ ಉತ್ಸವದ ಒಂದು ಭಾಳ ವಿಶೇಷತೆ ಏನಂತ ಹೇಳಿದರೆ, ಈ ಉತ್ಸವವನ್ನು ಆರ್ಗನೈಸ್ ಮಾಡೋದು ಚಿಕ್ಕ ಮಕ್ಕಳು, ಅವರ ಪೇರೆಂಟ್ಸ್ಗಳು ಮತ್ತು ನಾವು ಸೇರಿಕೊಂಡು. ಯಾವುದೇ ಪ್ರೊಫೆಷ್ನಲ್ ಈವೆಂಟ್ ಮ್ಯಾನೇಜರ್ಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ಈಗ ನಾಳ್ದು ನೀವು ಬಂದರೆ ನಿಮಗೆ ಅದರ ಅನುಭವ ಆಗ್ಬೋದು.
ಪ್ರೊಫೆಷ್ನಲ್ ಈವೆಂಟ್ ಮ್ಯಾನೇಜರ್ಸ್ ಮಾಡೋದಕ್ಕಿಂತಲೂ ಸೂಪರಾಗಿ ಈವೆಂಟ್ ಆರ್ಗನೈಸ್ ಆಗ್ತದೆ. ಈ ಬಾರಿ ನಾವೇನು ಮಾಡಿದ್ದೇವೆ ಅಂದರೆ, ಯಾರಾದರೂ ಇದಕ್ಕೆ ಈವೆಂಟಿಗೆ ಪಾರ್ಟಿಸಿಪೇಟ್ ಮಾಡಬೇಕು, ಆಡಿಯನ್ಸ್ ಆಗಿ ಬರಬೇಕಿದ್ರೆ ಅವರು ಪಾಸ್ ರಿಜಿಸ್ಟರ್ ಮಾಡಬೇಕು ಅಂತ ಮಾಡಿದ್ದೇವೆ. ಫ್ರೀ ಪಾಸ್ ಅವೈಲೇಬಲ್ ಅಂತೇಳಿ ಕೊಟ್ಟಿದ್ದೇವೆ. ಲಿಂಕ್ ಎಲ್ಲ ಕೊಟ್ಟು ಆ ಲಿಂಕ್ ಮೂಲಕ ಪಾಸ್ ರಿಜಿಸ್ಟರ್ ಮಾಡಬೇಕು. ನಮಗೆ ಪ್ರತಿ 2 ವರ್ಷ ನಾವು ಕಾರ್ಯಕ್ರಮ ಮಾಡಿದ್ದೇವೆ. 2 ವರ್ಷದಲ್ಲಿ ಕೂಡ ನಾವು ಮಾಡಿದ ಹಾಲು ಫುಲ್ಲಾಗಿದೆ ಕಾರ್ಯಕ್ರಮಕ್ಕೆ. ಒಂದು ಕಾರ್ಯಕ್ರಮದ ಯಶಸ್ಸು ನೋಡೋದು ಎಷ್ಟು ಜನ ಬಂದು ಖುಷಿಪಟ್ಟು ಹೋಗಿದ್ದಾರೆ ಅಂತ. ಈ ಬಾರಿ ನಮಗೆ ಈಗಲೇ ಗೊತ್ತಿರುವ, ಅಂದರೆ ನಾವು ನೋಡಿರುವ ಡಾಟಾ ಪ್ರಕಾರ ಟೌನ್ ಹಾಲ್ ಸಾಕಾಗೋದಿಲ್ಲ, ಅಷ್ಟು ಜನ ಕಾರ್ಯಕ್ರಮಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಸಂಗೀತ ಆಸಕ್ತಿ ಮಂಗಳೂರಿನಲ್ಲಿ ಇದೆ, ಕೇಳುಗರು ಬರ್ತಾ ಇದ್ದಾರೆ. ಅದು ಬೇರೆ, ಮಕ್ಕಳು ಈ ಥರ ನುಡಿಸ್ತಾ ಇದ್ದಾರೆ, ರಂಜನಿ ಗಾಯತ್ರಿ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಅಂತೂ ಜನಸಾಗರವೇ ಬರಲಿಕ್ಕಿದೆ ಅಂತೇಳಿ ನಮ್ಮ ಒಂದು ನಂಬಿಕೆ ಈ ಸರ್ತಿ. ಅದು ನಾನು ವಿಶ್ವಾಸ್ ಕೃಷ್ಣ ಅಂತೇಳಿ, ವಯಲಿನಿಸ್ಟ್, ಮ್ಯಾನೇಜಿಂಗ್ ಟ್ರಸ್ಟಿ, ಸ್ವರಾಲಯ ಸಾಧನಾ ಫೌಂಡೇಶನ್ ಇದ್ದು. ನಮ್ಮ ಪಕ್ಕದಲ್ಲಿರುವವರು ಶ್ರೀಕೃಷ್ಣ ನೀರಮೂಲೆ ಅಂತೇಳಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು. ಇಲ್ಲಿರುವವರು ರಮೇಶ್ ಕೆ ಜಿ ಅಂತೇಳಿ, ಅವರು ನಮ್ಮ ಉಪಾಧ್ಯಕ್ಷರು. ಇದು ಶ್ರೇಷ್ಠ ಲಕ್ಷ್ಮಿ ಅಂತೇಳಿ, ಅವಳು ವಯಲಿನಿಸ್ಟ್, ಚಾರ್ಟರ್ಡ್ ಅಕೌಂಟೆಂಟ್, ಸ್ವರಾಲಯ ಸಾಧನಾ ಫೌಂಡೇಶನ್ನ ಖಜಾಂಚಿ. ಇವರು ಸುಮಾ ಕಾಮತ್, ಡಾಕ್ಟರ್ ಸುಮಾ ಕಾಮತ್ ಅಂತೇಳಿ, ನಮ್ಮ ಸ್ವರಾಲಯ ಮತ್ತು ಕಲಾಶಾಲೆಯ ಸೀನಿಯರ್ ಸ್ಟೂಡೆಂಟ್ ಹಾಗೂ ಇದರ ಬೆನ್ನೆಲುಬು ಅಂತ ಹೇಳ್ಬೋದು. ಅದೇ ರೀತಿ ಪ್ರತಿ ತಿಂಗಳು ಒಂದು ಸಲ ಸ್ವರಾಲಯ ಅಂತ ಕಾರ್ಯಕ್ರಮ ಮಾಡ್ತೇವೆ. ಅಂದರೆ ಎಲ್ಲ ಶಾಲೆ ಮಕ್ಕಳಿಗೆ ಒಂದು ವಿಶೇಷ ತರಬೇತಿ ನೀಡೋದು, ಒಂದು ಒಳ್ಳೆ ಆರ್ಟಿಸ್ಟನ್ನು ಕರೆದು ಆ ಮಕ್ಕಳಿಗೆ ತರಬೇತಿ ಕೊಡುವಂಥದ್ದು. ಇನ್ನೊಂದು ಸ್ವರಾಲಯನ ದೇವಾಲಯ ಅಂತೇಳಿ, ಅಂದರೆ ನಾವು ಸುಮಾರು ಮಂಗಳೂರಿನ ಹಲವು ದೇವಾಲಯಗಳಲ್ಲಿ ಈ 60 ಮಕ್ಕಳೇನು ನಾಡ್ದು ಪರ್ಫಾರ್ಮ್ ಮಾಡ್ತಾರೆ, ಅವರು ಈ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಒಂಥರ ಸೇವೆ ಟೈಪಲ್ಲಿ ಕಾರ್ಯಕ್ರಮ ಕೊಟ್ಟದ್ದು ಇದೆ. ಬೀಚ್ಗಳಲ್ಲಿ ಈಗ ಸಾಧಾರಣ ಬೆಳಿಗ್ಗೆ 4:15 7 ಗಂಟೆವರೆಗೆ ಬೀಚಲ್ಲಿ ಅವರು ಸಂಗೀತವನ್ನು ಕಲಿಯುವಂಥದ್ದು. ಈಗ ಇತ್ತೀಚೆಗಷ್ಟೇ ಕರಾವಳಿ ಉತ್ಸವದ ಅಂಗವಾಗಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಈಗ ಬೀಚ್ ಉತ್ಸವದಲ್ಲಿ ನಮ್ಮ ಈ 60 ಜನ ಮಕ್ಕಳು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ನಾವು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ ಸ್ವರಾಲಯ ಮತ್ತು ಕಲಾಶಾಲೆಯ ಮೂಲಕ. ಆದ ಕಾರಣ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಬೆಳಿಬೇಕಾದ್ರೆ ಮತ್ತು ಮಂಗಳೂರಿನಲ್ಲಿ ಈ ಒಂದು ಕ್ಲಾಸಿಕಲ್ ಮ್ಯೂಸಿಕ್ನ ಬಗ್ಗೆ ಆಸಕ್ತಿ ಬೆಳಿಬೇಕಾದ್ರೆ ಬಹುಶಃ ನಾವು ಮಕ್ಕಳನ್ನು ಈ ರೀತಿಯ ಎಕ್ಸ್ಪೋಜರ್ ನೀಡಿದರೆ ಮಾತ್ರ ಸಾಧ್ಯ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಆ ರೀತಿ ಕಾರ್ಯಕ್ರಮವನ್ನು, ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಮತ್ತು ದಸರಾ ಟೈಮಲ್ಲಿ ಮಕ್ಕಳಿಗೆ 4 ದಿನಗಳ ವಿಶೇಷ ತರಬೇತಿ, ಒಂದು ಕ್ಯಾಂಪ್ ಸ್ಪಾಟಲ್ಲಿ ಹೋಗಿ 4 ದಿವಸ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಮಕ್ಕಳಿಗೆ ವಿಶೇಷ ತರಬೇತಿ ಕೊಡುವಂಥ ಕಾರ್ಯಕ್ರಮಗಳನ್ನು ಕೂಡ ಕಳೆದ ಹಲವು ವರ್ಷಗಳಿಂದ ಮಾಡಿಕೊಳ್ತಾ ಬಂದಿದ್ದೇವೆ. ಇನ್ನು ಮುಂದೆ ನಮ್ಮದು ಅನೇಕ ಯೋಜನೆಗಳಿವೆ, ಅದೆಲ್ಲ ಸಹಕಾರ ಆಗಲಿಕ್ಕೆ ನಿಮ್ಮ ಸಹಕಾರ ಕೂಡ ಅಗತ್ಯ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ.